ಚಳಿಗಾಲದಲ್ಲಿ ಊಟಿ ಪ್ರವಾಸವು ಒಂದು ವಿಶೇಷವಾದ ಅನುಭವವನ್ನು ನೀಡುತ್ತದೆ. ಚಳಿ ಮಂಜುಗಳಿಂದ ಆವರಿಸಲ್ಪಟ್ಟ ಹಸಿರು ಪರ್ವತಗಳು, ಮಧುರವಾದ ತಂಪು ಗಾಳಿ ಮತ್ತು ಚಹಾ ತೋಟಗಳ ಸುಂದರ ದೃಶ್ಯವು ಇಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಚಳಿಗಾಲದ ಸೌಂದರ್ಯವನ್ನು ಆನಂದಿಸಲು ಊಟಿ ಅತ್ಯುತ್ತಮವಾದ ಸ್ಥಳವಾಗಿದೆ. ಚಹಾ ತೋಟಗಳು, ಅವಲಾಂಚೆ ಲೇಕ್ ಮತ್ತು ದೊಡ್ಡ ಬೆಟ್ಟ ಶಿಖರಗಳಲ್ಲಿ ಪ್ರಕೃತಿಯ ಸೊಬಗನ್ನು ಅನುಭವಿಸುವುದು ಮನಸ್ಸಿಗೆ ತುಂಬಾ ಸಂತೋಷವನ್ನ ನೀಡುತ್ತದೆ. ಹಾಗೆಯೇ ಬೊಟಾನಿಕಲ್ ಗಾರ್ಡನ್ನಲ್ಲಿ ಹೂವಿನ ಹಾಸುಹೋಯು ಹಾಗೂ ರೋಸ್ ಗಾರ್ಡನ್ನ ರೋಮಾಂಚನ ನೋಟಗಳು ಈ ಸಮಯದಲ್ಲಿ ಹೆಚ್ಚು ಆಕರ್ಷವಾಗಿರುತ್ತದೆ. ಚಳಿಗಾಲದ ಊಟಿಯ ನಿಜವಾದ ಆನಂದವನ್ನು ಸವಿಯಲು ಸ್ಥಳೀಯವಾಗಿ ತಯಾರಿಸಿದ ಚಾಕೊಲೇಟ್ ಮತ್ತು ನೀಲಗಿರಿ ಚಹಾ ಅತ್ಯುತ್ತಮ. ಚಳಿಗಾಲದ ಮಂಜು ಮತ್ತು ಪ್ರಕೃತಿಯ ಮಧ್ಯದಲ್ಲಿ ಊಟಿಯ ಪ್ರವಾಸವು ಜೀವನದಲ್ಲಿ ಸ್ಮರಣೀಯ ಅನುಭವವನ್ನು ನೀಡುತ್ತದೆ. ಹಾಗಿದ್ರೆ ಯಾವೆಲ್ಲ ಸ್ಥಳಗಳಿಗೆ ಭೇಟಿಯನ್ನ ನೀಡಬಹುದು ಅನ್ನೋದನ್ನ ನಾವು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಬೊಟಾನಿಕಲ್ ಗಾರ್ಡನ್ಗೆ ಭೇಟಿಯನ್ನ ನೀಡಬಹುದಾಗಿದೆ. ಈ ಬೊಟಾನಿಕಲ್ ಗಾರ್ಡನ್ 1842ರಲ್ಲಿ ಸ್ಥಾಪಿತವಾಗಿದ್ದು 55 ಎಕರೆ ಪ್ರದೇಶದಲ್ಲಿ ಹಬ್ಬಿದೆ. ಇಲ್ಲಿ ಅಪರೂಪದ ಸಸ್ಯಗಳು, ಹೂವುಗಳು ಮತ್ತು ಮರಗಳನ್ನ ಒಳಗೊಂಡಿದೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ 20 ಮೀಟರ್ ಉದ್ದದ ಟೋಡಾ ಹಟ್ ಎಂಬ ಸ್ಥಳೀಯ ಜನಾಂಗದ ಮನೆಯ ಮಾದರಿಯಾಗಿದೆ. ಇನ್ನು ನೀವು ಊಟಿ ಕೆರೆಗೂ ಕೂಡ ಭೇಟಿಯನ್ನ ನೀಡಬಹುದಾಗಿದೆ. ಇದು 1824ರಲ್ಲಿ ತಯಾರಿಸಲಾದ ಮಾನವ ನಿರ್ಮಿತವಾದ ಕೆರೆಯಾಗಿದೆ. ಈ ಕೆರೆಯಲ್ಲಿ ದೋಣಿ ಸವಾರಿ, ಸೈಕ್ಲಿಂಗ್ ಹಾಗೂ ಜಲಕ್ರೀಡೆಗಳು ಮನೋರಂಜನೆ ಆಗಿರುತ್ತದೆ. ದೊಡ್ಡ ಬೆಟ್ಟ ಶಿಖರ ಇದು 2637 ಮೀಟರ್ ಎತ್ತರದಲ್ಲಿರುವ ನೀಲಗಿರಿಯ ಉನ್ನತವಾದ ಶಿಖರವಾಗಿದೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಟೆಲಿಸ್ಕೋಪ್ ಹೌಸ್ ಮೂಲಕ ಶಿಖರದ ಸುತ್ತಮುತ್ತಲಿನ ಪ್ರಕೃತಿ ನೋಟವನ್ನ ನೋಡುವುದು. ಹಾಗೆಯೇ ನೈಜ ಫೋಟೋಶೂಟ್ಗಳಿಗೆ ಇದು ಸೂಕ್ತವಾದ ಸ್ಥಳವಾಗಿದೆ. ಇನ್ನು ನೀವು ರೋಸ್ ಗಾರ್ಡನ್ಗೆ ಕೂಡ ಭೇಟಿಯನ್ನ ನೀಡಬಹುದು. ಹೌದು, ಇಲ್ಲಿ 20,000ಕ್ಕೂ ಹೆಚ್ಚಿನ ಜಾತಿಯ ಗುಲಾಬಿ ಹೂವುಗಳಿವೆ. ಇಲ್ಲಿನ ವಿಶೇಷತೆ ಇದು ಅಂತಾರಾಷ್ಟ್ರೀಯ ಗಾರ್ಡನ್ ಆಫ್ ಎಕ್ಸಲೆನ್ಸ್ ಎಂಬ ಪ್ರಶಸ್ತಿಯನ್ನ ಗೆದ್ದಿದೆ. ಇನ್ನು ಪೈಕಾರ ಕೆರೆ ಮತ್ತು ಜಲಪಾತ. ಪೈಕಾರ ನದಿಯಿಂದ ಉತ್ಪತ್ತಿಯಾಗಿರುವ ಈ ಸ್ಥಳ ಪ್ರಕೃತಿಯ ಸೌಂದರ್ಯದ ಚಿಹ್ನೆಯಾಗಿದೆ. ಇಲ್ಲಿ ದೋಣಿ ಸವಾರಿ ಮತ್ತು ಫೋಟೋಗ್ರಫಿಯನ್ನ ಮಾಡಬಹುದಾಗಿದೆ. ಈ ಜಲಪಾತವು ಚಹಾ ತೋಟಗಳಿಂದ ಸುತ್ತುವರಿಯಲ್ಪಟ್ಟ ಜಲಪಾತವಾಗಿದೆ. ಇನ್ನು ನೀಲಗಿರಿ ಪರ್ವತ ರೈಲು ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಪಟ್ಟಿಗೆ ಸೇರಿದ ಆಟದ ರೈಲು 1908ರಲ್ಲಿ ಪ್ರಾರಂಭವಾಯಿತು. ಇಲ್ಲಿ ಕನ್ನಡಿ ಟನೆಲ್ಗಳು, ತೇಯದ ತೋಟಗಳು ಮತ್ತು ಕಣಿವೆಗಳ ರೋಮಾಂಚನ ದೃಶ್ಯಗಳನ್ನು ಅನುಭವಿಸಬಹುದಾಗಿದೆ. ಊಟಿಯು ಪ್ರತಿ ವರ್ಷ ಎಲ್ಲಾ ಋತುಗಳಲ್ಲಿ ಪ್ರವಾಸಿಗರನ್ನ ಆಕರ್ಷಿಸುತ್ತದೆ. ಚಳಿಗಾಲದಲ್ಲಿ ಇನ್ನೂ ಹೆಚ್ಚಾಗಿ ಪ್ರವಾಸಿಗರನ್ನ ಆಕರ್ಷಿಸುತ್ತದೆ.